ಚರಿತ್ರೆಯ ರಚನೆಗೆ ಆಧಾರಗಳು ಏಕೆ ಬೇಕು? ಆಧಾರಗಳು ಎಂದರೇನು ಎನ್ನುವ ಪ್ರಶ್ನೆ ಬಹಳ ಮುಖ್ಯವಾದದ್ದು ಮಕ್ಕಳೇ, ಹೌದಲ್ಲ? ಮಾಸ್ತರ, ಆಧಾರಗಳು ಎಂದರೇನು? ಬರೀ ಆಧಾರಗಳು ಆಧಾರಗಳು ಅಂತ ಹೇಳಕತ್ತೀರಿ ಅಂತ ನೀವು ಕೇಳ್ಬೋದು ಮಕ್ಕಳೇ, ಹೌದಲ್ಲ? ಪ್ರಶ್ನೆ ಉದ್ಭವ ಆಗ್ಬೋದು, ಆಧಾರಗಳು ಅಂದರೆ ಏನು? ಆಧಾರಗಳು ಅಂದರೆ ಮಕ್ಕಳೇ, ಆಧಾರಗಳು ಅಂದರೆ ಈಗ ನಾನು ನಿಮಗೆ ಪಾಠ ಮಾಡಬೇಕಂದ್ರೆ ನನಗೆ ಆಧಾರಗಳು ಏನು? ಹೌದಲ್ಲ? ನನಗೆ ಆಧಾರಗಳು ಏನಂದರೆ 8ನೇ ತರಗತಿಯ ಪಠ್ಯಪುಸ್ತಕ. ಯಾವುದು? ಸಮಾಜ ವಿಜ್ಞಾನ ಪಠ್ಯಪುಸ್ತಕ. ಹೌದು. ಅದೇ ರೀತಿಯಾಗಿ ಕೆಲವರು ಲೇಖಕರು ಬರೆದಂತಹ ಪುಸ್ತಕಗಳನ್ನು ಕೂಡ ನಾನು ಏನು ಮಾಡ್ತೇನೆ? ಆಧಾರವಾಗಿ ತೆಗೆದುಕೊಳ್ತೇನೆ. ಅವು ಎಲ್ಲವುಗಳು ನನಗೆ ಆಧಾರಗಳು ಮಕ್ಕಳೇ. ಅದೇ ರೀತಿಯಾಗಿ ಇತಿಹಾಸದಲ್ಲಿಯೂ ಕೂಡ ಇತಿಹಾಸದ ಆಧಾರಗಳು ಬಹಳ ಮುಖ್ಯ ಮಕ್ಕಳೇ. ಆ ಆಧಾರಗಳು ಯಾವುವು ಅಂದರೆ ಮಕ್ಕಳೇ, ಆ ಕಾಲದಲ್ಲಿ ರಾಜರು ಬಿಟ್ಟು ಹೋದಂತಹ ಅರಮನೆಗಳಾಗಲಿ, ಅವರು ಕಟ್ಟಿಸಿದಂತಹ ದೇವಾಲಯಗಳಾಗಲಿ, ಅವರು ಕೆತ್ತಿಸಿದಂತಹ ಶಾಸನಗಳು, ಅವರು ಹೊರಡಿಸಿದಂತಹ ನಾಣ್ಯಗಳು ಮತ್ತು ಪ್ರಾಕ್ತನ ಆಧಾರದಲ್ಲಿ ದೊರೆತಂತಹ ಅವಶೇಷಗಳು ಮತ್ತು ಇನ್ನೂ ಹಲವಾರು ರೀತಿಯಾದಂತಹ ಆಧಾರಗಳನ್ನು ನಾವು ಏನು ಮಾಡ್ತೇವೆ ಮಕ್ಕಳೇ? ನೋಡ್ಬೋದು ಇತಿಹಾಸದಲ್ಲಿ. ಇವೆಲ್ಲವೂ ಆಧಾರಗಳು ಮಕ್ಕಳೇ, ಇತಿಹಾಸದ. ತಿಳಿತಲ್ಲ ಮಕ್ಕಳೇ ಆಧಾರಗಳು ಎಂದರೇನು ನಿಮ್ಗೆ? ಹೌದಲ್ಲ? ಇವೆಲ್ಲವೂ ಆಧಾರಗಳು ಮಕ್ಕಳೇ. ಇತಿಹಾಸದ ಆಧಾರಗಳು. ಇವತ್ತಿನ ತರಗತಿ ಏನಿದೆ ಮಕ್ಕಳೇ ನಮ್ದು? ಇತಿಹಾಸದ ಆಧಾರಗಳು. ಆಧಾರಗಳು ಎಂದರೇನು ಮಕ್ಕಳೇ? ಹೌದಲ್ವಾ? ಇದರೆಲ್ಲ ಬಗ್ಗೆ ನಾವು ಇತಿಹಾಸದ ಆಧಾರಗಳು ಎಂದರೇನು, ಇತಿಹಾಸ ಹೇಗೆ ಬಂತು, ಇತಿಹಾಸದಲ್ಲಿ ನಡೆದಂತಹ ಗತಕಾಲದಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನ ಈ ಒಂದು ಆಧಾರಗಳಲ್ಲಿ ನಾವು ಏನು ಮಾಡೋಣ ಮಕ್ಕಳೇ? ಅಧ್ಯಯನವನ್ನು ಮಾಡೋಣ ಅಂತೆ. ಈ ಅಧ್ಯಾಯದ ನಂತರ ಈ ಕೆಳಗಿನ ಅಂಶಗಳನ್ನು ನೀವೇನು ಮಾಡ್ಬೋದು ಮಕ್ಕಳೇ? ತಿಳಿದುಕೊಳ್ಳಿ. ಏನೇನಿದೆ ಮಕ್ಕಳೇ? ಇತಿಹಾಸದ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆ. ಇತಿಹಾಸದ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆಗಳನ್ನು ನೀವು ತಿಳಿದುಕೊಳ್ಳಬಹುದು. ಮತ್ತೆ ಮಕ್ಕಳೇ, ವಿವಿಧ ಸಾಹಿತ್ಯಿಕ ಆಧಾರಗಳು ನೀವೇನು ಮಾಡ್ಬೋದು ಮಕ್ಕಳೇ? ತಿಳಿದುಕೊಳ್ಳಬಹುದು. ಮತ್ತೆ ಮಕ್ಕಳೇ, ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಬಹುದು. ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳನ್ನು ನೀವು ನೋಡಬಹುದು ಮಕ್ಕಳೇ. ಇವೆಲ್ಲವುಗಳ ಬಗ್ಗೆ ನೀವೇನು ಮಾಡಬಹುದು? ಇಲ್ಲಿ ತಿಳಿದುಕೊಳ್ಳಬಹುದು ಮಕ್ಕಳೇ. ಮಾನವನ ಗತಕಾಲ ಚರಿತ್ರೆಯ ರಚನೆಯ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ ಮಕ್ಕಳೇ. ಆದ್ದರಿಂದಲೇ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಎನ್ನಬಹುದು ಮಕ್ಕಳೇ. ಅಂದರೆ ಆಧಾರಗಳಿಲ್ಲದೆ ಇತಿಹಾಸ ರಚನೆಯು ಸಾಧ್ಯವಿಲ್ಲ ಮಕ್ಕಳೇ. ಇತಿಹಾಸಕ್ಕೆ ನಿರ್ದಿಷ್ಟವಾದಂತಹ ಆಧಾರಗಳು ಇರಬೇಕು. ಗತಿಸಿ ಹೋದ ಸಂಗತಿಗಳನ್ನು ಸಂಬಂಧಿಸಿದ ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಇತಿಹಾಸಕಾರರು ಕಟ್ಟಿಕೊಡ್ತಾರೆ. ಅಂದರೆ ಮಕ್ಕಳೇ, ಗತಿಸಿ ಹೋದಂತಂದ್ರೆ ಹಿಂದಿನ ಕಾಲದಲ್ಲಿ ನಡೆದು ಹೋದಂತಹ ಸಂಗತಿಗಳನ್ನ ಸಂಬಂಧಿಸಿದ ಆಧಾರಗಳನ್ನು ಏನ್ ಮಾಡ್ತಾರೆ? ಇತಿಹಾಸಕಾರರು ವಿಶ್ಲೇಷಿಸುವ ಮೂಲಕ ಏನ್ ಮಾಡ್ತಾರೆ? ನಮಗೆ ಕಟ್ಟಿಕೊಡ್ತಾರೆ. ಕೆಲವೊಮ್ಮೆ ನಿಖರವಾದಂತಹ ಆಧಾರಗಳು ದೊರಕುವುದಿಲ್ಲ. ಲಭ್ಯವಿರುವಂತಹ ಆಧಾರಗಳ ಮೇಲೆ ಊಹೆಗಳನ್ನ ಮಾಡಲಾಗುತ್ತದೆ ಮಕ್ಕಳೇ. ಮಾನವನ ಚರಿತ್ರೆಯು ಅತ್ಯಂತ ಸಂಕೀರ್ಣವಾದದ್ದು. ಹೀಗಾಗಿ ಆಕರಗಳನ್ನು ವಿಶ್ಲೇಷಿಸುವಾಗ ಕೆಲವು ಇತಿಹಾಸಕಾರರು ಭಿನ್ನವಾದಂತಹ ದೃಷ್ಟಿಕೋನಗಳಿಂದ ಅರ್ಥೈಸುತ್ತಾರೆ ಮಕ್ಕಳೇ. ಅಂದರೆ ಒಬ್ಬ ಇತಿಹಾಸಕಾರ ಅವನ ದೃಷ್ಟಿಯಲ್ಲಿ ಅವನ ಭಿನ್ನವಾದಂತಹ ದೃಷ್ಟಿಕೋನದಲ್ಲಿ ಅವ್ರೇನ್ ಮಾಡ್ತಾರೆ? ಇತಿಹಾಸವನ್ನ ಅರ್ಥೈಸುತ್ತಾರೆ. ಮತ್ತೊಬ್ಬ ಇತಿಹಾಸಕಾರ ತನ್ನವಾದಂತಹ ಯೋಚನೆಗಳು ಮತ್ತು ತನ್ನ ಬೇರೆ ಆದಂತಹ ದೃಷ್ಟಿಕೋನಗಳಲ್ಲಿ ಏನ್ ಮಾಡ್ತಾರೆ? ಅವರು ಅರ್ಥೈಸುತ್ತಾರೆ. ವಿಶ್ಲೇಷಣೆಗಳು ನಿರಂತರವಾಗಿ ನಡೆಯುತ್ತಿರುತ್ತೆ ಮಕ್ಕಳೇ, ಮತ್ತು ಹೊಸದಾದಂತಹ ತಿಳುವಳಿಕೆಗಳು ಹೊರ ಬರ್ತಿರ್ತಾವ. ಹಾಗೆ ಅಂದರೆ ವಿಶ್ಲೇಷಣೆ ಏನು ಮಕ್ಕಳೇ? ನಿರಂತರವಾದಂತು. ನಾವು ಯಾವಾಗ ಬೇಕಾದರೂ ಏನು ಮಾಡಬಹುದು? ವಿಶ್ಲೇಷಣೆಗಳನ್ನು ಮಾಡಬಹುದು ಮತ್ತು ಹೊಸವಾದಂತಹ ತಿಳುವಳಿಕೆಗಳು ಹೊರ ಬರುತ್ತಿರ್ತವೆ ಮಕ್ಕಳೇ. ಗತವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಮಕ್ಕಳೇ. ಆದರೆ ಗತದ ಬಗೆಗಿನ ತಿಳುವಳಿಕೆಗಳು ಹೊಸವಾದಂತಹ ದೃಷ್ಟಿಕೋನದಲ್ಲಿ ಬರುತ್ತಿರುತ್ತವೆ. ಅಂದರೆ ಯಾರು ಹಿಂದೆ ಹಾದು ಹೋದಂತಹ ಘಟನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ
ಗತದ ಬಗೆಗಿನ ತಿಳುವಳಿಕೆಗಳನ್ನು ನಾವೇನು ಮಾಡಬಹುದು, ಹೊಸ ಹೊಸವಾದಂತಹ ದೃಷ್ಟಿಕೋನದಲ್ಲಿ ಅವೇನಾಗ್ತಿರ್ತವೆ, ಬರ್ತಿರ್ತವೆ. ಇತಿಹಾಸವೆಂದರೆ ಕೇವಲ ಚಾರಿತ್ರಿಕ ವ್ಯಕ್ತಿಗಳ ಘಟನೆಗಳು, ನಿರ್ದಿಷ್ಟ ಹೋರಾಟದ ಮೇಲ್ನೋಟದ ವಿವರಗಳನ್ನು ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲ ಮಕ್ಕಳೇ. ಮಾನವನ ವಿಕಾಸದ ವಿವಿಧ ಹಂತಗಳು ರೂಪುಗೊಳ್ಳುವುದರ ಹಿಂದಿನ ಸಂಕೀರ್ಣ ಪ್ರಕ್ರಿಯೆಗಳನ್ನು ಅರಿತುಕೊಳ್ಳುವುದು. ಈ ಪ್ರಕ್ರಿಯೆಗಳನ್ನು ಅರಿಯಲು ವಿವಿಧ ಬಗೆಯ ಆಕರಗಳನ್ನು ಇತಿಹಾಸಕಾರರು ಏನು ಮಾಡ್ತಾರೆ, ಬಳಸಿಕೊಳ್ಳುತ್ತಾರೆ. ದಾಖಲೆಗಳನ್ನು ಲೆಕ್ಕ ಹಾಕಿ ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕವೇ ಸತ್ಯಕ್ಕೆ ಹತ್ತಿರವಾದಂತಹ ವಸ್ತುನಿಷ್ಠ ಇತಿಹಾಸವನ್ನು ಇತಿಹಾಸಕಾರರು ಏನು ಮಾಡ್ತಾರೆ, ಇಲ್ಲಿ ಕಟ್ಟಿಕೊಡುತ್ತಾರೆ. ಸಂಶೋಧನಾ ವಿಧಾನವು ವೈಜ್ಞಾನಿಕವಾದಷ್ಟು ಐತಿಹಾಸಿಕ ಬರಹಗಳು ಏನಾಗಿರ್ತವೆ, ಮೌಲ್ಯಯುತವಾಗಿರುತ್ತವೆ. ಇತಿಹಾಸ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿಯು ಅಗತ್ಯವಾಗಿರುತ್ತದೆ. ಅಂದರೆ ಮಕ್ಕಳೇ, ಇತಿಹಾಸ ಅಧ್ಯಯನ ಮಾಡುವಂತಹ ವ್ಯಕ್ತಿಗಳು ಯಾರಾದರೆ ಸಂಶೋಧನೆಯನ್ನು ಮಾಡಬೇಕಾದ್ರೆ ಅವ್ರಿಗೆ ಏನು ಮಾಡಬೇಕು, ಅವರು ಸಂಶೋಧನಾ ಒಂದು ತರಬೇತಿಯನ್ನು ಪಡೆದುಕೊಳ್ಳಬೇಕು. ಹಿಂದಿನ ತಲೆಮಾರುಗಳು ಬಿಟ್ಟು ಹೋದ, ಅಂದರೆ ಮಕ್ಕಳೇ, ಹಿಂದಿನ ಕಾಲಿನ ಜನರು ಅಂದರೆ ನಮ್ಮ ಪೂರ್ವಜರು ಬಿಟ್ಟು ಹೋದಂತಹ ವ್ಯವಸಾಯದ ಸಂಬಂಧಿಸಿದ ಆ ಪರಿಕಗಳು, ದೇವಾಲಯಗಳು ಹಾಗೂ ಇತರೆ ಬಗೆಯ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ವಿವಿಧ ಬಗೆಯ ಆಯುಧಗಳು, ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು, ಕೃತಿಗಳು, ಮೌಖಿಕ ಪರಂಪರೆಗಳು ಎಲ್ಲವುಗಳನ್ನು ಏನು ಮಾಡ್ತಾರೆ ಮಕ್ಕಳೇ, ಇತಿಹಾಸ ರಚನೆಗೆ ಆಧಾರಗಳಾಗಿವೆ. ಆಧಾರದ ಪ್ರಕಾರಗಳು ಮಕ್ಕಳೇ, ಆಧಾರದ ಪ್ರಕಾರಗಳಲ್ಲಿ 3 ರೀತಿಯಾಗಿ ನಾವು ನೋಡ್ಬೋದು. ಆಧಾರದ ಪ್ರಕಾರಗಳು 3 ರೀತಿಯಾಗಿ ನೋಡ್ಬೋದು. ಒಂದು ಸಾಹಿತ್ಯದ ಆಧಾರಗಳು, ಇನ್ನೊಂದು ಪ್ರಾಕ್ತನ ಆಧಾರಗಳು, 3 ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಸಾಹಿತ್ಯಿಕ ಆಧಾರಗಳು, ಸಾಹಿತ್ಯಿಕ ಆಧಾರಗಳಲ್ಲಿ 2 ಭಾಗಗಳನ್ನಾಗಿ ಮಾಡ್ತೇವೆ ಮಕ್ಕಳೇ. ಒಂದು ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶಿಯ ಸಾಹಿತ್ಯ ಅಂತ ನೋಡ್ತೇವೆ. ಪ್ರಾಕ್ತನ ಆಧಾರಗಳು, ಪ್ರಾಕ್ತನ ಆಧಾರಗಳಲ್ಲಿ 4 ಬಗೆಯ ಭಾಗಗಳನ್ನು ನಾವು ನೋಡ್ಬೋದು, 4 ವಿಭಾಗಗಳನ್ನಾಗಿ ಮಾಡಬಹುದು. ಒಂದನೇದು ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಹಾಗೂ ಉತ್ಖನನಗಳು. ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಸಾಹಿತ್ಯಿಕ ಆಧಾರಗಳು, ಲಿಖಿತ ರೂಪದ ಸಾಹಿತ್ಯವನ್ನು 2 ಭಾಗಗಳಾಗಿ ಮಾಡ್ತೀವಿ ಮಕ್ಕಳೇ. ಒಂದು ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶಿಯ ಸಾಹಿತ್ಯ. ಆಯಾ ಕಾಲಘಟ್ಟದಲ್ಲಿ ಆಯಾ ಕಾಲಘಟ್ಟಗಳನ್ನು ಲಿಖಿತ ಸಾಹಿತ್ಯಗಳು ಕಟ್ಟಿಕೊಡುತ್ತವೆ. ಅವು ನೇರವಾಗಿ ಚರಿತ್ರೆಯನ್ನು ಏನು ಮಾಡ್ತಾವೆ ಮಕ್ಕಳೇ, ಅವು ನೇರವಾಗಿ ಚರಿತ್ರೆಯನ್ನು ನಿಖರವಾಗಿ ಹೇಳದಿದ್ದರೂ ಅವುಗಳನ್ನು ಏನು ಮಾಡ್ತೀವಿ ನಾವು, ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತವೆ. ವಿವಿಧ ಬಗೆಯ ವಿಶ್ಲೇಷಣೆಗಳ ಮೂಲಕ ಸಾಹಿತ್ಯಗಳು ಕಟ್ಟಿಕೊಡುವ ಸತ್ಯಗಳನ್ನು ಇತಿಹಾಸಕಾರರು ವಿಶ್ಲೇಷಿಸಿದ್ದಾರೆ ಮಕ್ಕಳೇ. ದೇಶೀಯ ಸಾಹಿತ್ಯ ಏನು ಮಕ್ಕಳೇ, ದೇಶೀಯ ಸಾಹಿತ್ಯ ಭಾರತೀಯರಿಂದಲೇ ರಚನೆಯಾಗಿರುವಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗಿದೆ. ಅಂದರೆ ಮಕ್ಕಳೇ, ಭಾರತೀಯರ ವಿದ್ವಾಂಸರು, ಪಂಡಿತರು, ಋಷಿಮುನಿಗಳು ಏನು ಮಾಡ್ತಾರೆ, ಇವರಿಂದಲೇ ರಚಿತವಾದಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗಿದೆ ಮಕ್ಕಳೇ. ಬರಹದ ರೂಪವನ್ನು ಪಡೆದಿರುವ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಈ ಸಾಹಿತ್ಯವನ್ನು ಕಾಣುತ್ತೇವೆ ಮಕ್ಕಳೇ. ಬರಹದ ರೂಪವನ್ನು ಪಡೆದಂತಹ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಈ ಸಾಹಿತ್ಯವನ್ನು ಕಾಣುತ್ತೇವೆ ಮಕ್ಕಳೇ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳು ಈ ಬಗ್ಗೆ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿವೆ. ದೇಶೀಯ ಸಾಹಿತ್ಯದ ವಿವಿಧ ಕೃತಿಗಳನ್ನು ನಾವು ನೋಡ್ಬೋದು ಮಕ್ಕಳೇ. ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲ ಮಹಾರಾಜನ ಗತಾಸಪ್ತಶತಿ, ಹರ್ಷಚರಿತ್ರೆ, ಬಾಣಭಟ್ಟನ ಹರ್ಷಚರಿತ್ರೆ,
ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯಂ, ಸಂಗಮ್ ಸಾಹಿತ್ಯಗಳು, ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂತಹ ಕನ್ನಡದ ಕವಿ ಶ್ರೀ ವಿಜಯ ಕವಿರಾಜ್ಯ ಮಾರ್ಗ ಬರೆದಂತಹ ಕೃತಿ. ಇದು ಕೃತಿ ಏನಾಗಿದೆ ಅಂದ್ರೆ ಮಕ್ಕಳೇ, ಕನ್ನಡದ ಮೊದಲ ಕೃತಿ ಯಾವುದಂದ್ರೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ. ವಿದೇಶೀಯ ಸಾಹಿತ್ಯ. ವಿದೇಶೀಯ ಸಾಹಿತ್ಯ ಎಂದರೆ ಮಕ್ಕಳೇ, ವಿದೇಶಿಯ ಬರಹಗಾರರು, ಪ್ರವಾಸಿಗರು ಮತ್ತು ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ವಿದೇಶೀಯ ಸಾಹಿತ್ಯ ಎನ್ನುವರು. ಅಂದರೆ ಮಕ್ಕಳೇ, ವಿದೇಶದಿಂದ ಬಂದಂತಹ ಪ್ರವಾಸಿಗರಾಗಲಿ ವಿದ್ವಾಂಸರಾಗಲಿ ಏನು ಮಾಡ್ತಾರೆ, ಅವರು ಇಲ್ಲಿ ಭಾರತಕ್ಕೆ ಬಂದು ನಮ್ಮ ರಾಜರ ಯುದ್ಧಗಳಾಗಲಿ, ನಮ್ಮ ಕಲೆ, ವಾಸ್ತುಶಿಲ್ಪ, ನಮ್ಮ ಸಂಸ್ಕೃತಿಯನ್ನು ಅವರೇನು ಮಾಡ್ತಾರೆ, ತಮ್ಮ ಗ್ರಂಥಗಳಲ್ಲಿ ಏನು ಮಾಡ್ತಾರೆ, ಬರೀತಾರೆ. ಉದಾಹರಣೆಗೆ ಮೆಗಸ್ತನಿಸ್ನ ಇಂಡಿಕಾ, ಹೆನ್ಸ್ಟ್ಯಾಂಗ್ನ ಸಿಯುಕಿ, ಫಾಯಾನನ ಘೋಕೋಕಿ, ಸಿಲೋನಿನ ದ್ವೀಪವಂಶ ಮತ್ತು ಮಹಾವಂಶ, ಟಾಲಮಿಯ ಜಿಯೋಗ್ರಫಿ, ಬರಾನಿಯ ತಾರೀಖೆ ಫಿರೋಜ್ ಶಾಹಿ, ವಿಜಯನಗರ ರಾಜ್ಯಕ್ಕೆ ಬಂದು ಹೋದಂತಹ ಫರ್ನಿಯೋ ನ್ಯೂನುಸ್, ಬಾರ್ಬೋಸ್ ಮತ್ತು ನಿಕೋಲೋ ಕಾಂಟಿ ಮುಂತಾದವರ ಕೃತಿಗಳನ್ನು ನಾವಿಲ್ಲಿ ಉದಾಹರಿಸಬಹುದು ಮಕ್ಕಳೇ. ಪ್ರಾಕ್ತನ ಆಧಾರಗಳು. ಇದನ್ನು ಪುರಾತತ್ವ ಆಧಾರಗಳೆಂದಲೂ ಕರೆಯಬಹುದು ಮಕ್ಕಳೇ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎನ್ನುತ್ತೇವೆ. ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಾಕ್ತನ ಆಧಾರಗಳು. ಹರಪ್ಪ ನಾಗರಿಕತೆಯು ಕೂಡ ಹೀಗೆ ಬೆಳಕಿಗೆ ಬಂದಿದೆ ಮಕ್ಕಳೇ. ಶಾಸನಗಳು ಏನು ಮಕ್ಕಳೇ? ಶಾಸನಗಳು ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು. ಏನು ಮಕ್ಕಳೇ? ಶಾಸನಗಳು ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು. ಈ ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ, ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಯಾವ ಮಕ್ಕಳೇ? ಶಾಸನಗಳು. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿಯಾದಂತಹ ಅಶೋಕನ ಹೊರಡಿಸಿರುವಂತಹ ಶಾಸನಗಳನ್ನು ನಾವು ನೋಡಬಹುದು ಮಕ್ಕಳೇ. 1825ರಿಂದ ಸಂಶೋಧಿಸಲ್ಪಟ್ಟಂತಹ ಅಶೋಕನ ಅನೇಕ ಶಾಸನಗಳು ಅಶೋಕನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗುತ್ತಿತ್ತು. ಆದರೆ ಈ ಯಾವ ಶಾಸನಗಳು ಅಶೋಕನ ಹೆಸರನ್ನು ಒಳಗೊಂಡಿರಲಿಲ್ಲ. ದೇವನಾಂಪ್ರಿಯ, ಪ್ರಿಯದರ್ಶಿ ಎಂಬ ಹೆಸರು ಏನಾಗಿತ್ತು ಮಕ್ಕಳೇ? ಸಂಶಯವಿತ್ತು. ಯಾರ್ದ ಬಗ್ಗೆ ಇದೆ ಅಂತ ನಮಗೇನಾಗಿತ್ತು? ಸಂಶಯವಿತ್ತು. ಆದರೆ ಏನಾಗುತ್ತೆ ಮುಂದೆ 1915ರಲ್ಲಿ ದೊರೆತಂತಹ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ದೊರೆಯುತ್ತದೆ ಮಕ್ಕಳೇ. ಅದರಲ್ಲಿ ಏನಿದೆ? ದೇವನಾಂಪ್ರಿಯ ಅಶೋಕ ಅಂತ ಕಂಡು ಬರುತ್ತದೆ ಮಕ್ಕಳೇ. ನಮ್ಮ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ ಏನಂತ ಕಂಡು ಬರುತ್ತೆ ಮಕ್ಕಳೇ? ದೇವನಾಂಪ್ರಿಯ ಅಶೋಕ ಅಂತ ಕಂಡು ಬರುತ್ತದೆ. ಮುಂದೆ ಮಕ್ಕಳೇ, ಮಧ್ಯಪ್ರದೇಶದ ಗುಜ್ರಾ ಎಂಬ ಹಳ್ಳಿಯಲ್ಲಿ BC ಚಬರಾರವರಿಂದ ಕಂಡುಹಿಡಿಯಲ್ಪಟ್ಟಂತಹ ಅಶೋಕನ ಗುಜ್ರಾ ಶಾಸನವನ್ನು, ಅವರ ಹೆಸರನ್ನು ನಾವು ಇಲ್ಲಿ ನೋಡಬಹುದು ಮಕ್ಕಳೇ. ದೇವನಾಂಪ್ರಿಯಸ್ ಪ್ರಿಯದರ್ಶನು ಅಶೋಕ ರಾಜಸ್ ಎಂದು ಅಶೋಕನ ಹೆಸರು ಹಾಗೂ ಅವನ ಬಿರುದುಗಳನ್ನು ಒಳಗೊಂಡಿರುವಂತಹ ಶಾಸನವು ದೊರೆತಿದ್ದು ಏನಾಗಿದೆ ಮಕ್ಕಳೇ? ಅಶೋಕನ ಬಗ್ಗೆ ಈ ಹೆಸರುಗಳನ್ನು ನಾವು ಗುರುತಿಸಬಹುದು. ಅಶೋಕನ ಹೆಸರುಗಳನ್ನು ನಾವು ಇಲ್ಲಿ ಗುರುತಿಸಬಹುದು ಮಕ್ಕಳೇ.
ಅಶೋಕನು ಕಲ್ಲು ಹಾಸಿಗೆ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಏನ್ ಮಾಡ್ತಾರೆ, ಶಾಸನಗಳನ್ನ ಕೆತ್ತಿಸಿದನು. ಮತ್ತು ಅಶೋಕನ ಶಾಸನಗಳು ಭಾರತದಲ್ಲಿ ಹಲವೆಡೆ ದೊರೆತಿವೆ ಮಕ್ಕಳೇ. ಇವು ಬಹುತೇಕವಾಗಿ ಯಾವ್ಯಾವ ಲಿಪಿಗಳಿದ್ದಾವೆ ಅಂದ್ರೆ ಮಕ್ಕಳೇ, ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿ ಪ್ರಾಕೃತ ಭಾಷೆಗಳಲ್ಲಿವೆ. ಯಾವ ಮಕ್ಕಳೇ? ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿವೆ ಮಕ್ಕಳೇ ಅಶೋಕನ ಶಾಸನಗಳು ಎಲ್ಲವೂ. ಗ್ರೀಕ್ ಮತ್ತು ಅರಮಿಕ್ ಭಾಷೆಗಳಲ್ಲಿಯೂ ಕೂಡ ಕೆಲವು ಶಾಸನಗಳನ್ನ ನಾವು ನೋಡಬಹುದು. ಗ್ರೀಕ್ ಮತ್ತು ಅರಮಿಕ್ ಭಾಷೆಗಳಲ್ಲಿ ಕೂಡ ನಾವು ಅಶೋಕನ ಶಾಸನಗಳನ್ನ ನೋಡಬಹುದು ಮಕ್ಕಳೇ. ಉದಾಹರಣೆಗೆ ಇಲ್ಲಿ ನೋಡಬಹುದು ಮಕ್ಕಳೇ, ಇನ್ನು ಗ್ರೀಕ್ ಮತ್ತು ಅರಮಿಕ್ ಭಾಷೆಗಳು. ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿಯೂ ಕೂಡ ದೊರೆತಿವೆ ಮಕ್ಕಳೇ. ಹಾ ಮಕ್ಕಳೇ, ನಮ್ಮ ಕರ್ನಾಟಕದ ಶಾಸನ ಇದೆ ನೋಡಿ ಮಕ್ಕಳೇ. ಇದು ಕನ್ನಡದ ಭಾಷೆಯಲ್ಲಿ ದೊರೆತಿರುವಂತಹ ಮೊಟ್ಟ ಮೊದಲ ಶಾಸನ ಯಾವುದಂದ್ರೆ ಮಕ್ಕಳೇ, ಅದು ಹಲ್ಮಿಡಿ ಶಾಸನ. ಕನ್ನಡದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ನೋಡಬಹುದು ಮಕ್ಕಳೇ. ಈ ಹಲ್ಮಿಡಿ ಶಾಸನವು 5ನೇ ಶತಮಾನದಲ್ಲಿ ಕ್ರಿಸ್ತಶಕ 450ರಲ್ಲಿ ರೂಢಿಯಲ್ಲಿದ್ದಂತಹ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸಿಕೊಡುತ್ತದೆ. ಇದೇ ಕನ್ನಡದಲ್ಲಿ ದೊರೆತದಂತಹ ಮೊಟ್ಟ ಮೊದಲ ಶಾಸನ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಏನಾಗುತ್ತೆ, ಈ ಶಾಸನವನ್ನ ಡಾಕ್ಟರ್ MH ಕೃಷ್ಣರವರು ಏನ್ ಮಾಡ್ತಾರೆ, ಸಂಶೋಧಿಸುತ್ತಾರೆ. ಈ ಹಲ್ಮಿಡಿ ಶಾಸನವು ಯಾರ ಆಸ್ಥಾನಕ್ಕೆ ಸೇರಿದೆ ಅಂದ್ರೆ ಮಕ್ಕಳೇ, ಕದಂಬ ಮನೆತನಕ್ಕೆ ಸೇರಿದೆ ಮಕ್ಕಳೇ. ಈ ಹಲ್ಮಿಡಿ ಶಾಸನವನ್ನು ಕಾಕುಸ್ತವರ್ಮನ ಆಡಳಿತದಲ್ಲಿ ಕವಿ ಕುಬ್ಜನಿಂದ ರಚಿಸಲ್ಪಟ್ಟಿದೆ ಮಕ್ಕಳೇ. ಸಮುದ್ರಗುಪ್ತನ ಅಲಹಾಬಾದ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನು ಕೆತ್ತಿಸಿದ ಅಲಹಾಬಾದ ಸ್ತಂಭ ಶಾಸನವು ಗುಪ್ತರ ಚರಿತ್ರೆ ಮತ್ತು ಸಮುದ್ರಗುಪ್ತನ ದಂಡಯಾತ್ರೆಗಳು ವಿಪುಲವಾದಂತಹ ಮಾಹಿತಿಯನ್ನು ಒದಗಿಸುತ್ತದೆ. ಇದನ್ನು ಸಮುದ್ರಗುಪ್ತ ತನ್ನ ದಿಗ್ವಿಜಯಗಳನ್ನು ಮುಗಿಸಿ ಬರುವಾಗ ಹಿಂದೆ ಅಶೋಕನಿಂದ ಕೌಸಂಬಿಯಲ್ಲಿ ಸ್ಥಾಪಿತವಾಗಿದ್ದ ಸ್ತಂಭ ಶಾಸನದ ಮೇಲೆ ತನ್ನ ವಿಜಯಗಳನ್ನು ಕೆತ್ತಿಸಿದನು. ಫಿರೋಜ್ ಶಾ ತುಘಲಕ್ನು ಇದನ್ನು ಅಲಹಾಬಾದಿಗೆ ಸಾಗಿಸಿದನು. ಈ ಶಾಸನವು ಸಂಸ್ಕೃತದಲ್ಲಿದ್ದು ಸಮುದ್ರಗುಪ್ತನ ಮಹಾದಂಡ ನಾಯಕನಾದಂತಹ ಹರಿಸೇನನಿಂದ ರಚಿತವಾಗಿದೆ. ಈ ಶಾಸನವು ಒಂದೇ ಬೃಹತ್ ವಾಕ್ಯವಿದ್ದು 33 ಸಾಲುಗಳಿಂದ ಕೂಡಿವೆ ಮಕ್ಕಳೇ. ಐಹೊಳೆ ಶಾಸನ. ಐಹೊಳೆ ಶಾಸನ ಬಂದಾಗ ಮಕ್ಕಳೇ, ಬದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆಯಾದಂತಹ ಮತ್ತು ಇಡೀ ದಕ್ಷಿಣ ಭಾರತದ ದಕ್ಷಿಣ ಪತೇಶ್ವರನಾದಂತಹ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಾವು ನೋಡ್ಬೋದು ಮಕ್ಕಳೇ. ಮತ್ತು ಚಾಲುಕ್ಯ ಸಾಮ್ರಾಜ್ಯದ ಬಗ್ಗೆ ಕೂಡ ಈ ಐಹೊಳೆ ಶಾಸನ ನಮಗೆ ತಿಳಿಸುತ್ತದೆ. ಐಹೊಳೆ ಶಾಸನವು ಐಹೊಳೆಯ ಮೇಗುತಿ ದೇವಾಲಯದಲ್ಲಿರುವಂತಹ ಐಹೊಳೆ ಶಾಸನವು ಖ್ಯಾತ ಸಂಸ್ಕೃತ ಕವಿಯಾದಂತಹ ರವಿಕೀರ್ತಿಯಿಂದ ರಚಿತವಾಗಿದೆ ಮಕ್ಕಳೇ. ಏನಾಗಿದೆ ಮಕ್ಕಳೇ? ರವಿಕೀರ್ತಿಯಿಂದ ರಚಿತವಾಗಿದೆ. ಇದು ಬದಾಮಿಯ ಚಾಲುಕ್ಯರ ರಾಜರ ವೃತ್ತಾಂತವನ್ನು ಮತ್ತು 2ನೆಯ ಪುಲಿಕೇಶಿಯ ದಿಗ್ವಿಜಯಗಳನ್ನು ವರ್ಣಿಸುತ್ತದೆ. ಈ ಶಾಸನವು ನಮೂದಿತವಾಗಿರುವಂತಹ ಶಾಲಿವಾನ ಶಕ 556-634 ಎಂಬ ಸ್ಪಷ್ಟ ಕಾಲ ನಿರ್ದೇಶನವು ಇತಿಹಾಸ ಲೇಖನದಾಗಿದೆ ಮಕ್ಕಳೇ. ಹಂತಿಗುಪ್ಪ ಶಾಸನ. ಏನ್ ಮಕ್ಕಳೇ? ಹಂತಿಗುಪ್ಪ ಶಾಸನ. ಯಾರ್ದು ಮಕ್ಕಳೇ ಹಂತಿಗುಪ್ಪ ಶಾಸನ? ಖಾರವೇಲನ ಹಂತಿಗುಪ್ಪ ಶಾಸನ. ಒರಿಸ್ಸಾದ ಭುವನೇಶ್ವರದ ಬಳಿಯಲ್ಲಿರುವ ಉದಯಗಿರಿ ಬೆಟ್ಟಗಳಲ್ಲಿರುವ ಹಂತಿಗುಪ್ಪ ಗುಹೆಗಳಿವೆ ಮಕ್ಕಳೇ. ಆ ಗುಹೆಯಲ್ಲಿ ಏನು ಸಿಗುತ್ತೆ ಎಂಬ ಗುಹೆಯಲ್ಲಿ ಕ್ರಿಸ್ತಪೂರ್ವ 1ನೇ ಶತಮಾನದ ಶಾಸನವು ಕಳಿಂಗದ ದೊರೆ ಖಾರವೇಲನ ಜೀವನ ಚರಿತ್ರೆ ಮತ್ತು ದಿಗ್ವಿಜಯಗಳನ್ನು ನಾವು ನೋಡಬಹುದು ಮಕ್ಕಳೇ.
ಅವನ ಆಳ್ವಿಕೆಗೆ ಸಂಬಂಧಿಸಿದಂತಹ ಅನೇಕ ವಿವರಗಳನ್ನು ತಿಳಿಸುವ ಪ್ರಮುಖ ಶಾಸನವಾಗಿದೆ. ಇದು ಪ್ರಾಕೃತ ಭಾಷೆಯ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ ಮಕ್ಕಳೇ. ದಕ್ಷಿಣ ಭಾರತದ ಇನ್ನೊಂದು ಸಾಮ್ರಾಜ್ಯದ ಶಾಸನ ಮಕ್ಕಳು ಯಾವುದಂದ್ರೆ ಉತ್ತರ ಮೇರೂರು ಶಾಸನ, ಅಂದ್ರೆ ಚೋಳರ ಉತ್ತರ ಮೇರೂರು ತಾಮ್ರ ಶಾಸನ. ಚೋಳರ ದೊರೆಯಾದಂತಹ 1ನೇ ಪರಾಂತಕನ ಉತ್ತರ ಮೇರೂರು ಶಾಸನವು, ಉತ್ತರ ಮೇರೂರು ತಾಮ್ರ ಶಾಸನವು ಚೋಳರ ಸಾಮ್ರಾಜ್ಯದಲ್ಲಿದ್ದಂತಹ ಸ್ಥಳೀಯ ಸರ್ಕಾರದ ಬಗ್ಗೆ ತಿಳಿಸುತ್ತದೆ ಮಕ್ಕಳೇ. ಅಂದಿನ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆಗಳು ಮತ್ತು ಗ್ರಾಮ ಸಭೆಗಳ ಕಾರ್ಯಕ್ರಮಗಳನ್ನು ಬಗ್ಗೆ ವಿಸ್ತಾರವಾದಂತಹ ಮಾಹಿತಿಯನ್ನ ನೀಡುವಂತ ಶಾಸನ ಯಾವುದಂದ್ರೆ ಮಕ್ಕಳೇ, ಇದು ಉತ್ತರ ಮೇರೂರು ತಾಮ್ರ ಶಾಸನವನ್ನ ನಾವು ನೋಡಬಹುದು ಮಕ್ಕಳೇ. ನಾಣ್ಯಗಳು. ನಾಣ್ಯಶಾಸ್ತ್ರದಲ್ಲಿ ನಾವು ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವಂತಹ ಅಧ್ಯಯನವೇ ನಾಣ್ಯಶಾಸ್ತ್ರ. ಅಂದ್ರೆ ಮಕ್ಕಳೇ, ನಾಣ್ಯಗಳ ಸ್ವರೂಪಗಳ ಬಗ್ಗೆ, ಅದರ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವಂತಹ ಅಧ್ಯಯನವನ್ನು ಮಾಡ್ತೇವಲ್ಲ ಮಕ್ಕಳೇ, ಆ ಅಧ್ಯಯನಕ್ಕೆ ನಾವೇನಂತ ಕರಿತೇವೆ? ನಾಣ್ಯಶಾಸ್ತ್ರ ಅಂತ ಕರಿತೇವೆ ಮಕ್ಕಳೇ ನಾವು. ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನ ಏನ್ ಮಾಡಿರ್ತಾರೆ ಮಕ್ಕಳೇ, ನಮ್ಮ ರಾಜ್ಯದ ಕಾಲದಲ್ಲಿ ಟಂಕಿಸಲಾಗಿರುತ್ತೆ. ಟಂಕಶಾಲೆಯಲ್ಲಿ ಏನ್ ಮಾಡ್ತಾರೆ? ಟಂಕಿಸಲಾಗಿರುತ್ತದೆ. ಅಂದ್ರೆ ಯಾವ್ಯಾವ ಲೋಹಗಳು ಇರ್ಬೋದು ಮಕ್ಕಳೇ? ಚಿನ್ನ ಆಗಿರಬಹುದು, ತಾಮ್ರಗಳಾಗಿರಬಹುದು, ಕಬ್ಬಿಣ ಆಗಿರಬಹುದು, ಇಂಥವ ಅನೇಕ, ಬೆಳ್ಳಿ ಆಗಿರಬಹುದು, ಇಂಥ ಅನೇಕ ಲೋಹಗಳಿಂದ ಏನ್ ಮಾಡಿರ್ತಾರೆ ನಮ್ಮ ರಾಜರು ಟಂಕಶಾಲೆಯಲ್ಲಿ ಈ ನಾಣ್ಯಗಳನ್ನ ಮುದ್ರಿಸುತ್ತಿರ್ತಾರೆ ಮಕ್ಕಳೇ. ನಾಣ್ಯಗಳು ಚರಿತ್ರೆಯನ್ನ ರಕ್ಷಿಸುವಲ್ಲಿ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತವೆ ಮಕ್ಕಳೇ. ಅಂದ್ರೆ ನಾಣ್ಯಗಳು ಏನ್ ಮಾಡ್ತವೆ? ಚರಿತ್ರೆಯನ್ನ ರಕ್ಷಿಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರಗಳನ್ನ ಏನ್ ಮಾಡ್ತವೆ? ಈ ನಾಣ್ಯಗಳು ವಹಿಸುತ್ತವೆ ಮಕ್ಕಳೇ. ನಾಣ್ಯಗಳ ಅಧ್ಯಯನವು ಅವುಗಳನ್ನು ಹೊರಡಿಸಿದಂತಹ ರಾಜರ ಅಧಿಕಾರದ ಸಂಕೇತಗಳು ಆಗಿದ್ದು, ಅವರ ಕಾಲಮಾನದ ಆಗಿನ ಧರ್ಮವಾಗಲಿ, ಸಂಸ್ಕೃತವಾಗಲಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಏನ್ ಮಾಡುತ್ತೆ? ಈ ನಾಣ್ಯಗಳು ಏನ್ ಮಾಡ್ತಾವೆ? ನಮಗೆ ಸಹಾಯಕವಾಗಿವೆ ತಿಳಿದುಕೊಳ್ಳಲು. ಇಲ್ಲಿ ಮಕ್ಕಳೇ, ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಸಮುದ್ರಗುಪ್ತನ ಏನ್ ಮಾಡ್ತಾನೆ? ಹೊರಡಿಸಿರುತ್ತಾನೆ ಮಕ್ಕಳೇ. ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿವೆ ಮಕ್ಕಳೇ. 2000 ವರ್ಷಗಳ ಹಿಂದೆ ರೋಮ್ನೊಂದಿಗೆ ನಮ್ಮ ಭಾರತದ ಒಂದು ವ್ಯಾಪಾರ ಸಂಪರ್ಕ ಇತ್ತು ಎಂಬುದು ನಾವಿಲ್ಲಿ ತಿಳಿದುಕೊಳ್ಳಬಹುದು ಮಕ್ಕಳೇ. ಸ್ಮಾರಕಗಳು. ಪ್ರಾಕ್ತನ ಆಧಾರಗಳಲ್ಲಿ ಸ್ಮಾರಕಗಳು ಏನ್ ಮಕ್ಕಳೇ? ಅತ್ಯಂತವಾದಂತಹ ಮಹತ್ವದಾಗಿದೆ. ಭಾರತದ ಸಾಂಸ್ಕೃತಿಕ ಪರಂಪರೆ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ನಾವು ಸ್ಮಾರಕಗಳು ಎಂದು ಕರೆಯಬಹುದು ಮಕ್ಕಳೇ. ಉದಾಹರಣೆಗೆ ನಾವು ನೋಡಿದ್ರೆ ದೇವಾಲಯಗಳು, ಬಸದಿ ಮತ್ತು ಚೈತ್ಯಾಲಯಗಳು, ಸೂಕ್ತಗಳು ಏನ್ ಮಕ್ಕಳೇ? ಸೂಕ್ತಗಳು, ಅರಮನೆಗಳು ಮಕ್ಕಳೇ. ಹೌದಲ್ಲ ಮಕ್ಕಳೇ? ಅರಮನೆಗಳು, ಕೋಟೆಗಳು ಮಕ್ಕಳೇ. ಕೋಟೆಗಳನ್ನು ನೋಡಿದ್ರೆ ಕೋಟೆಗಳು ಬಹಳ ಇದೆ ಮಕ್ಕಳೇ ಭಾರತದಲ್ಲಿ. ಮೂರ್ತಿ ಶಿಲ್ಪಗಳು ಮಕ್ಕಳೇ, ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟಾ ಗುಹೆಗಳು, ಅಲ್ಲಿರುವಂತಹ ಶಿಲ್ಪಗಳು, ಅಲ್ಲಿರುವಂತಹ ಗುಹೆಗಳಲ್ಲಿ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿರುವಂತಹ ನಾವು ಶಿಲ್ಪಗಳನ್ನು ನೋಡಬಹುದು ಮಕ್ಕಳೇ. ಕಲಾಕೃತಿಗಳನ್ನು ನೋಡಬಹುದು. ಎಲ್ಲಿ? ಅಜಂತ, ಎಲ್ಲೋರ, ಎಲಿಫೆಂಟಾ ಗುಹೆಗಳಲ್ಲಿ ಮಕ್ಕಳೇ. ಬದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ ಮಕ್ಕಳೇ. ಈ ಬದಾಮಿ, ಐಹೊಳೆ, ಪಟ್ಟದಕಲ್ಲು ಎಲ್ಲ ಏನ್ ಮಕ್ಕಳೇ? ಯುನೆಸ್ಕೋ ಪರಂಪರೆಗೆ ಸೇರಿದವೆ ಮಕ್ಕಳೇ. ಮೆಹರೌಲಿಯ ಉಕ್ಕಿನ ಸ್ತಂಭ ಶಾಸನ ಮಕ್ಕಳೇ.
ವಿಜಯಪುರದ ಗೋಲುಗುಮ್ಮಟ, ಪಿಸುಮಾತಿನ ಮೊಗಸಾಲೆ. ಆ ಕಾಲಘಟ್ಟದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿವೆ ಮಕ್ಕಳೇ. ಅಂದರೆ ನಮ್ಮ ವಿಜಯಪುರದ ಗೋಲುಗುಮ್ಮಟವು ಏನಾಗಿದೆ ಮಕ್ಕಳೇ, ಪಿಸುಮಾತಿನ ಒಂದು ಮೊಗಸಾಲೆ ಆಗಿದೆ. ಪಿಸುಮಾತಿನ ಮೊಗಸಾಲೆ ಅಂದರೆ ಮಕ್ಕಳೇ, ಒಮ್ಮೆ ನಾವು ಆ ಗುಮ್ಮಟದಲ್ಲಿ ಧ್ವನಿಯನ್ನು ಕೊಟ್ಟರೆ ಪ್ರತಿಯಾಗಿ ನಮಗೆ 7 ಬಾರಿ ಧ್ವನಿಯನ್ನು ಕೇಳಿಸುತ್ತದೆ ಮಕ್ಕಳೇ. ಈಗ ಒಂದು 5-6 ಸಲ ಕೇಳಿಸ್ತಾ ಇದೆ, ಕಮ್ಮಿ ಆಗಿದೆ ಈಗ. ಮೊದಲೇನಾಗ್ತಿತ್ತು, 7 ಬಾರಿ ಪ್ರತಿಧ್ವನಿಯಾಗಿ ಕೇಳಿಸ್ತಿತ್ತು. ಇದು ನಮ್ಮ ವಿಜಯಪುರದ ಗೋಲುಗುಮ್ಮಟ. ವಿಜಯಪುರದ ಗೋಲಗುಮ್ಮಟ, ಆಗ್ರಾದ ತಾಜ್ ಮಹಲ್ ಮುಂತಾದ ಕೆಲವು ಸ್ಮಾರಕಗಳು ಅಂದಿನ ಕಾಲಘಟ್ಟದ ಸೃಜನಶೀಲತೆ, ತಾಂತ್ರಿಕತೆ ಮತ್ತು ವೈಜ್ಞಾನಿಕವಾದಂತಹ ತಿಳುವಳಿಕೆಗಳು ಬಗ್ಗೆ ಏನು ಮಾಡುತ್ತೆ, ಇವೆಲ್ಲವೂ ಬೆಳಕುಗಳನ್ನು ಚೆಲ್ಲುತ್ತವೆ ಮಕ್ಕಳೇ. ಹೌದಲ್ಲ ಮಕ್ಕಳೇ? ಭೂ ಉತ್ಖನ್ನಗಳು ಭೂಮಿಯಲ್ಲಿ ಹುದುಗಿ ಹೋದಂತಹ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮಗತಿಯಲ್ಲಿ ತೆಗೆಯುವುದೇ ಭೂ ಉತ್ಖನ್ನಗಳು. ಅಂದರೆ ಮಕ್ಕಳೇ, ನಮ್ಮ ಇತಿಹಾಸಕಾರರು, ಸಂಶೋಧಕರು ಏನು ಮಾಡ್ತಾರೆ, ಭೂಮಿಯಲ್ಲಿ ಹುದುಗಿ ಹೋದಂತಹ ಅವಶೇಷಗಳನ್ನು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಏನು ಮಾಡ್ತಾರೆ, ಅದನ್ನು ತೆಗೆಯುತ್ತಾರೆ ಮಕ್ಕಳೇ. ಅದನ್ನೇ ನಾವು ಭೂ ಉತ್ಖನ್ನಗಳಂತ ಕಾಣಬಹುದು ಮಕ್ಕಳೇ, ನೋಡಬಹುದು. ಉದಾಹರಣೆಗೆ ಮಕ್ಕಳೇ, ಬೆಂಬೆಟ್ಟ, ಸಂಗನಕಲ್ಲು ಮುಂತಾದ ಕಡೆಗಳಲ್ಲಿ ನಡೆಸಿದಂತಹ ಭೂ ಉತ್ಖನ್ನಗಳಿಂದಾಗಿ ಶಿಲಾಯುಗ ಸಂಸ್ಕೃತಿಯ ಇತಿಹಾಸವನ್ನು ನಾವು ಇಲ್ಲಿ ನೋಡಬಹುದು ಮಕ್ಕಳೇ. ಸಿಂಧು ಬಯಲಿನ ನಾಗರಿಕತೆಯ ಹರಪ್ಪ ನಿವೇಶನವನ್ನು 1920ರಲ್ಲಿ ದಯಾರಾಮ್ ಸಾಹನಿಯವರು ಮತ್ತು 1921ರಲ್ಲಿ RD ಬ್ಯಾನರ್ಜಿ ಅವರು ಮೊಹೆಂಜೊದಾರೊವನ್ನು ಭೂ ಉತ್ಖನನ ಮಾಡಿ ಶೋಧಿಸಿದರು ಮಕ್ಕಳೇ. ಈ ಶೋಧನೆಯ ಅಂಶವನ್ನು ಸರ್ ಜಾನ್ ಮಾರ್ಷಲ್ ಅವರು 1924ರಲ್ಲಿ ದಿ ಇಲ್ಯೂಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆಯಲ್ಲಿ ಪ್ರಕಟಣೆ ಆಗುತ್ತೆ ಮಕ್ಕಳಿಗೆ. ನಮ್ಮ ಸಿಂಧು ನಾಗರಿಕತೆ, ಹರಪ್ಪ, ಮೊಹೆಂಜೊದಾರೋ ಮುಂತಾದ ಕಡೆಗಳಲ್ಲಿ ನಡೆಸಿದಂತಹ ಭೂ ಉತ್ಖನನಗಳಲ್ಲಿ ದೊರೆತ ವಿಶೇಷವಾದಂತಹ ವಿಷಯಗಳಿಂದ ಸಿಂಧು ನಾಗರಿಕತೆಯ ಇತಿಹಾಸವನ್ನು ಪುನರ್ರಚಿಸಲಾಯಿತು ಮಕ್ಕಳೇ. ಇಲ್ಲಿ ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಮೌಖಿಕ ಪರಂಪರೆಯು ಮಾನವನ ಸಮಾಜದ ನೆನಪುಗಳು, ಚರಿತ್ರೆಯೂ ಹೌದು. ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತದೆ ಮಕ್ಕಳೇ. ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ. ಅಂದರೆ ಮಕ್ಕಳೇ, ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅಂದರೆ, ತಮ್ಮ ಅನಿಸಿಕೆಗಳನ್ನು ಹಾಡುಗಳ ಮುಖಾಂತರ ಏನು ಮಾಡ್ತಾರೆ, ಐತಿಹ್ಯಗಳ ಮುಖಾಂತರ ಅಥವಾ ಲಾವಣಿಗಳ ಮುಖಾಂತರ, ಜಾನಪದಗಳಾಗಿರಬಹುದು, ಡೊಳ್ಳಿನ ಪದಗಳಾಗಿರಬಹುದು, ಗೀಗಿ ಪದಗಳಾಗಿರಬಹುದು, ಹೀಗೆ ಹಲವಾರು ಹಾಡುಗಳನ್ನು ಏನು ಮಾಡ್ತಿದ್ರು, ನಮ್ಮ ಪೂರ್ವಜರು ಹಾಡುಗಳ ಮುಖಾಂತರ ಹಾಡ್ತಿದ್ರು. ಅದನ್ನು ಏನು ಮಾಡ್ತಿದ್ರು, ಅವರ ಮಕ್ಕಳಿಂದ, ಅವರ ತಲೆಮಾರಿನಿಂದ ಬೇರೆ ತಲೆಮಾರಿಗೆ, ಆ ತಲೆಮಾರಿ ಏನು ಮಾಡ್ತಿತ್ತು, ಆ ತಲೆಮಾರಿಗೆ ಏನು ಮಾಡ್ತಿತ್ತು, ಈ ಹಾಡುಗಳನ್ನು ಹೇಳ್ಕೊಂತ ಹೋಗ್ತಿದ್ರು. ಇದೇ ನಮ್ಮ ಐತಿಹ್ಯಗಳು ಅಂತ ನಾವು ಇಲ್ಲಿ ನೋಡಬಹುದು. ಮೌಖಿಕ ಸಾಹಿತ್ಯ ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಮಕ್ಕಳೇ ನಮಗೆ. ಉದಾಹರಣೆಗೆ ನೋಡಬೇಕಾದ್ರೆ, ದುರ್ಗದ ನಾಯಕರು, ಬೆಂಗಳೂರಿನ ಕೆಂಪೇಗೌಡ, ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್, ಕಿತ್ತೂರು ನಾಡಿನ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ನಾಡಿನ ವೀರ ರಾಣಿ ಕಿತ್ತೂರು ಚೆನ್ನಮ್ಮ,
ಇಂದೂರ ಲಕ್ಷ್ಮಣ್, ಮೆಡಸ್ ಟೇಲರ್ ಮುಂತಾದವರ ಬಗ್ಗೆ ವಿಪುಲವಾದಂತಹ ಮೌಖಿಕ ಸಾಹಿತ್ಯವಿದೆ ಮಕ್ಕಳೇ. ಇವರ ಬಗ್ಗೆ ಏನಿದೆ, ಹಾಡುಗಳು, ಮೌಖಿಕ ಸಾಹಿತ್ಯಗಳಿವೆ ಮಕ್ಕಳೇ ಇಲ್ಲಿ. ಮತ್ತೆ ಮುಂದೆ ನೋಡಿದರೆ ಮಕ್ಕಳೇ, ಹಾಗೆಯೂ ನಮ್ಮ ಸಾಂಸ್ಕೃತಿಕ ನಾಯಕರಿದ್ದಾರೆ ಮಕ್ಕಳೇ. ಅವರ ಬಗ್ಗೆನೂ ಕೂಡ ಏನಿದೆ, ವಿಪುಲವಾದಂತಹ ಮೌಖಿಕ ಸಾಹಿತ್ಯಗಳನ್ನು ನಾವು ನೋಡ್ಬೋದು ಮಕ್ಕಳೇ. ಕೈವಾರ ನಾರಾಯಣ ತಾತ, ಸಂತ ಸೇವಾಲಾಲ್ ಮಹಾರಾಜರು ಕರ್ನಾಟಕದ ಕಬೀರನೆಂದು ಎನಿಸಿಕೊಂಡಂತಹ ಕರ್ನಾಟಕದ ಶಿಶುನಾಳ ಶರೀಫರನ್ನ ಏನಂತ ಕರೀತೇವೆ ಮಕ್ಕಳೇ, ಕರ್ನಾಟಕದ ಕಬೀರನೆಂದು ಕರೆಯುತ್ತೇವೆ ಮಕ್ಕಳೇ. ಹಾಗೆಯೂ ಮುಂತಾದ ಅನೇಕ ಬಗ್ಗೆಯೂ ಅನೇಕ ಮೌಖಿಕ ನಿರೂಪಣೆಗಳನ್ನು ನಾವು ಕಾಣಬಹುದು ಮಕ್ಕಳೇ. ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಈ ಚಿತ್ರದಲ್ಲಿ ಬುಡಕಟ್ಟು ಸಮುದಾಯದ ಜೊತೆಗೆ ಎಚ್.ಎಲ್. ನಾಗೇಗೌಡರು ಏನು ಮಾಡ್ತಿದ್ದಾರೆ, ಅವರ ಒಂದು ಆ ಬುಡಕಟ್ಟು ಸಮಸ್ಯೆಗಳನ್ನು ಕೇಳ್ತಿದ್ದಾರೆ. ಈ ಬುಡಕಟ್ಟು ಸಮುದಾಯದವರು ಏನು ಮಾಡ್ತಾರೆ, ಅವರಿಗೆ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಬರುವುದಿಲ್ಲ, ಹೌದಲ್ಲ. ಅವ್ರು ಏನು ಮಾಡ್ತಾರೆ, ತಮ್ಮ ಅನುಭವಗಳನ್ನು, ಅವರ ಸಂತೋಷದ ಹಾಡುಗಳಾಗಲಿ, ಅವರ ದುಃಖದ ಹಾಡುಗಳಾಗಲಿ ಮತ್ತು ಮೌಖಿಕ ಯಾವುದಾರೇ ಇರಲಿ ಮಕ್ಕಳೇ, ಅಂತಹ ಹಾಡುಗಳನ್ನು ಅವ್ರು ಏನು ಮಾಡ್ತಾರೆ, ಮೌಖಿಕವಾಗಿ ಹಾಡಿ ಅವ್ರ ಮಕ್ಕಳಿಗೆ ಹೇಳ್ತಾರೆ. ಅವ್ರ ಮಕ್ಕಳು ಏನು ಮಾಡ್ತಾರೆ, ಅವ್ರ ಮಕ್ಕಳಿಗೆ ಹೇಳ್ತಾರೆ. ಈ ಮಕ್ಕಳು ಏನು ಮಾಡ್ತಾರೆ, ಅವ್ರ ಮಕ್ಕಳಿಗೆ ಹೇಳ್ತಾರೆ. ಇದು ಏನಾಗುತ್ತೆ, ವಂಶ ಪರಂಪರೆಯಾಗಿ ಬಂದಂತಹ ಮೌಖಿಕ ಹಾಡುಗಳನ್ನು ಇವ್ರೇನು ಮಾಡ್ತಾರೆ, ಹಾಡಿಕೊಂಡು ಬಂದಿರ್ತಾರೆ. ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ, ಘಟನೆ, ಪರಂಪರೆ ಕುರಿತಾದಂತಹ ಅನೇಕ ಐತಿಹ್ಯಗಳಿವೆ ಮಕ್ಕಳೇ, ಹೌದಲ್ಲ ಮಕ್ಕಳೇ. ಭಾರತದಲ್ಲಿ ನಾವು ನೋಡಿದರೆ ಅನೇಕ ರೀತಿಯಾದಂತಹ ವ್ಯಕ್ತಿಗಳಾಗಲಿ, ಆ ಘಟನೆಗಳ ಬಗ್ಗೆ ಇರಲಿ, ಅವರ ಪರಂಪರೆಯೇ ಆ ಕುರಿತಾದಂತಹ ತಾಣಗಳ ಬಗ್ಗೆ ಏನಿದೆ ಮಕ್ಕಳೇ, ಐತಿಹ್ಯಗಳನ್ನು ನಾವು ನೋಡ್ಬೋದು, ಅಂದರೆ ಹಾಡುಗಳನ್ನು ನಾವು ನೋಡ್ಬೋದು. ಐತಿಹ್ಯಗಳು ಸ್ಥಳ ಪುರಾಣಗಳೆಂದು ಕರೆಯಲಾಗಿದೆ. ಐತಿಹ್ಯಗಳನ್ನು ನಾವು ಸ್ಥಳ ಪುರಾಣಗಳೆಂದು ಕರೆಯಬಹುದು ಮಕ್ಕಳೇ. ಸಾಮಾನ್ಯವಾಗಿ ಚರಿತ್ರೆಯು ಅಧ್ಯಯನಕ್ಕೆ ಇವು ನಿಖರವಾದಂತಹ ಮಾಹಿತಿಯನ್ನ ನೀಡುವುದಿಲ್ಲ. ಇವು ನೀಡುವಂತಹ ಪರೋಕ್ಷ ಮಾಹಿತಿಯಿಂದ ಇತಿಹಾಸವನ್ನು ರಕ್ಷಿಸುವ ಯತ್ನವನ್ನು ಇತ್ತೀಚೆಗೆ ಇತಿಹಾಸಕಾರರು ಏನು ಮಾಡುತ್ತಿದ್ದಾರೆ, ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇವುಗಳು ಸಮಾಜದಲ್ಲಿದ್ದಂತಹ ನಂಬಿಕೆಗಳನ್ನ ಏನು ಮಾಡ್ತಾವ ಮಕ್ಕಳೇ, ತಿಳಿಸ್ತಾವ ಮಕ್ಕಳೇ. ಮತ್ತು ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಈ ಐತಿಹ್ಯಗಳು ಸೂಚಿಸುತ್ತವೆ ಮಕ್ಕಳೇ. ವ್ಯಕ್ತಿಯ ವೈಭವವನ್ನು ಮತ್ತು ಸ್ಥಳದ ಮಹಿಮೆಯನ್ನ ಈ ಮೌಖಿಕ ಐತಿಹ್ಯಗಳು ನಮಗೆ ತಿಳಿಸುತ್ತವೆ ಮಕ್ಕಳೇ. ಈ ಎರಡು ಚಿತ್ರಗಳಲ್ಲಿ ನೀವು ಗಮನಿಸಬಹುದು ಮಕ್ಕಳೇ. ಒಂದು ಚಿತ್ರದಲ್ಲಿ ಋಷಿ ಮುನಿಗಳು ಮಕ್ಕಳಿಗೆ ಏನು ಮಾಡ್ತಿದ್ದಾರೆ, ಮಹಾಭಾರತವನ್ನು ಬೋಧಿಸುತ್ತಿದ್ದಾರೆ. ಮತ್ತು ಇನ್ನೊಂದು ಚಿತ್ರದಲ್ಲಿ ಋಷಿ ಮುನಿಗಳು ಏನು ಮಾಡ್ತಿದ್ದಾರೆ, ರಾಜರಿಗೆ ಮಹಾಭಾರತ ಮತ್ತು ರಾಮಾಯಣವನ್ನು ಬೋಧಿಸುತ್ತಿದ್ದಾರೆ. ನಾವು ಇಲ್ಲಿ ನೋಡಬಹುದು ಮಕ್ಕಳೇ. ಧಾರ್ಮಿಕ ಸ್ಥಳಗಳ ಕುರಿತಾದಂತಹ ಸ್ಥಳ ಪುರಾಣಗಳನ್ನು ನಾವು ಏನು ಮಾಡಬಹುದು ಮಕ್ಕಳೇ, ಸಾಮಾನ್ಯವಾಗಿ ಹೀಗೂ ಕಾಣಬಹುದು ಮಕ್ಕಳೇ, ಹೌದಲ್ವಾ. ಇಲ್ಲಿ ನೋಡುತ್ತಾ ಇದ್ದೀರುವ ನೀವು ಚಿತ್ರದಲ್ಲಿ ಸಾಮಾನ್ಯವಾಗಿ ನಾವು ಹೀಗೂ ಕೂಡ ಕಾಣಬಹುದು. ಮಕ್ಕಳಿಗೆ ಮತ್ತು ರಾಜರಿಗೆ ಮತ್ತು ಆ ರಾಜರ ಜನರಿಗೆ ಏನು ಮಾಡ್ತಿದ್ದಾರೆ, ಋಷಿ ಮುನಿಗಳು ಏನು ಮಾಡ್ತಿದ್ದಾರೆ, ವಿದ್ವಾಂಸರು ಇವರು ಭಾರತ ಮತ್ತು ಮಹಾಭಾರತದ ಪುರಾಣಗಳನ್ನು ಇವರಿಗೆ ಹೇಳುತ್ತಿದ್ದಾರೆ. ಎಲ್ಲಿಗೆ ಮತ್ತೆ ಈ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯವಾಗುತ್ತೆ ಮಕ್ಕಳೇ. ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಗೆ ಕೇಳ್ತೀನಿ ಮಕ್ಕಳೇ. ಈ ಆಧಾರಗಳ ಮೇಲೆ, ಐತಿಹಾಸಿಕ ಆಧಾರಗಳ ಮೇಲೆ ಕೆಲವು ಪ್ರಶ್ನೆಗಳನ್ನು ನಾವೇನು ಮಾಡೋಣ ಮಕ್ಕಳೇ, ಈಗ ನೋಡೋಣ ಅಂತ. ಒಂದೊಂದಾಗಿ ಪ್ರಶ್ನೆಗಳು ಸ್ಕ್ರೀನ್ ಮೇಲೆ ಬರ್ತಿರ್ತವೆ, ಅವುಗಳನ್ನು ನೀವು ಉತ್ತರ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮಕ್ಕಳೇ. ಪ್ರಶ್ನೆ ಏನಿದೆ ಮಕ್ಕಳೇ, ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ. ಪ್ರಶ್ನೆ ಏನಿದೆ ಮಕ್ಕಳೇ, ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ. ನೋಡಿ ಮಕ್ಕಳೇ, ಹೇಳಿ ನೋಡೋಣ. ತರಗತಿಯಲ್ಲಿ ನೀವು ಕೇಳಿದ್ದೀರಾ?
ಯಾವ್ಯಾವ ಇದಾವೆ ಮಕ್ಕಳೇ? ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬ ಎರಡು ವಿಧಗಳನ್ನು ನಾವು ನೋಡ್ಬೋದು ಮಕ್ಕಳೇ. ಮುಂದಿನ ಪ್ರಶ್ನೆ ಮಕ್ಕಳೇ, ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಏನಿದೆ ಮಕ್ಕಳೇ? ಪ್ರಶ್ನೆ ಏನು ಮಕ್ಕಳೇ? ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಯಾವುದು? ಯಾವ್ದು ಮಕ್ಕಳೇ? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನವನ್ನ ಕನ್ನಡದ ಮೊದಲ ಶಾಸನ ಅಂತ ನಾವು ನೋಡ್ಬೋದು ಮಕ್ಕಳೇ. ಮುಂದಿನ ಪ್ರಶ್ನೆ ಯಾವ್ದು ಮಕ್ಕಳೇ? ಯಾವ ಎರಡು ಶಾಸನಗಳು ಅಶೋಕನ ದೇವನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಅಶೋಕ ಎಂದು ಕಂಡು ಬಂದಿವೆ? ಯಾವ ಎರಡು ಶಾಸನಗಳಲ್ಲಿ ಮಕ್ಕಳೇ? ಪ್ರಶ್ನೆ ಅದು. ಯಾವ ಎರಡು ಶಾಸನಗಳಲ್ಲಿ ನಾವು ದೇವನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಅಶೋಕ ಅಂತ ನೋಡಿದ್ದೇವೆ? ಯಾವ ಎರಡು ಶಾಸನಗಳು ಮಕ್ಕಳೇ ಅವು? ಯಾವ್ದು ಮಕ್ಕಳೇ? ಮಸ್ಕಿ ಶಾಸನ ಮತ್ತು ಗುಜರಾತ್ ಶಾಸನ. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಮತ್ತು ಮಧ್ಯಪ್ರದೇಶದ ಗುಜರಾತ್ ಶಾಸನ. ಮುಂದಿನ ಪ್ರಶ್ನೆ ಮಕ್ಕಳೇ, ಕವಿರಾಜ್ಯ ಮಾರ್ಗವು ಇವನ ಕೃತಿಯಾಗಿದೆ. ಯಾರ ಕೃತಿ ಮಕ್ಕಳೇ ಅದು? ನೃಪತುಂಗ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಇದು ಮಕ್ಕಳೇ. ಯಾರ್ದು ಮಕ್ಕಳೇ ಕವಿರಾಜ್ಯ ಮಾರ್ಗ ಕೃತಿ? ಯಾರ್ದಂದ್ರೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಎಲ್ಲಿದೆ ಮಕ್ಕಳೇ? ಮೆಗಸ್ತನಿಸ್ನ ಕೃತಿ ಯಾವುದು? ಮೆಗಸ್ತನಿಸ್ನ ಕೃತಿ ಯಾವುದು? ಹೇಳಿ ನೋಡೋಣ ಮಕ್ಕಳೇ. ಮೆಗಸ್ತನಿಸ್ನ ಕೃತಿ ಯಾವುದು? ಯಾವುದು ಮಕ್ಕಳೇ? ಮೆಗಸ್ತನಿಸ್ನ ಕೃತಿ ಇಂಡಿಕಾ ಅಂತ ನೋಡ್ತೇವೆ. ಹೌದಲ್ಲ ಮಕ್ಕಳೇ? ಮೆಗಸ್ತನಿಸ್ನ ಕೃತಿ ಯಾವುದು? ಇಂಡಿಕಾ. ಮುಂದಿನ ಪ್ರಶ್ನೆ ಏನಿದೆ ಮಕ್ಕಳೇ? ಸಮುದ್ರಗುಪ್ತನು ಎಷ್ಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದನು ಮಕ್ಕಳೇ? ಪ್ರಶ್ನೆ ಏನು ಮಕ್ಕಳೇ? ಸಮುದ್ರಗುಪ್ತನು ಎಷ್ಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು? ಎಷ್ಟು ಮಕ್ಕಳೇ? ಮಕ್ಕಳೇ ಎಷ್ಟು? 7 ರೀತಿಯ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನೆ. ಹೌದಲ್ಲ ಮಕ್ಕಳೇ? ಮುಂದಿನ ಪ್ರಶ್ನೆಯಲ್ಲಿ ಕರ್ನಾಟಕದಲ್ಲಿ ಪಿಸುಮಾತಿನ ಮೊಗಸಾಲೆ ಎಲ್ಲಿ ಕಂಡುಬರುತ್ತದೆ? ಕರ್ನಾಟಕದಲ್ಲಿ ಪಿಸುಮಾತಿನ ಮೊಗಸಾಲೆ ಎಲ್ಲಿ ಕಂಡುಬರುತ್ತದೆ ಮಕ್ಕಳೇ? ಹೇಳಿ ನೋಡೋಣ. ಮಕ್ಕಳೇ ಯಾವ್ದು ಮಕ್ಕಳೇ? ವಿಜಯಪುರದಲ್ಲಿ ಗೋಲಗುಮ್ಮಟದಲ್ಲಿ ಈ ಪಿಸುಮಾತಿನ ಮೊಗಸಾಲೆಯನ್ನು ಕಂಡು ಬರುತ್ತದೆ ಮಕ್ಕಳೇ.